ಸಂಪತ್ ನಿನ್ ಬ್ಯಾಟಿಂಗು ನನ್ ಫೀಲ್ಡಿಂಗು. ಏಯ್ ವಿಕೆಟ್ ತಗೋಬಾ. ಬಾಲು. ಗೌಡ್ರೆ ಬಾಸ್, ರಿಯಲ್ ಎಸ್ಟೇಟ್ ಮಟ್ಕ ಫೈನಾನ್ಸ್ ಇಂದ ಬರೋ ದುಡ್ಡು ಕರೆಕ್ಟ್ ಟೈಮ್ ಬರ್ತಾ ಇದೆಯಾ? ಸರ್ಕಾರದ ಸಂಬಳ 2 ದಿನ ಲೇಟ್ ಆಗ್ಬೋದು, ಮಾಮೂಲಿ ಮಾತ್ರ 3 ದಿನ ಮುಂಚೆನೆ ಬಂದ್ಬಿಡತ್ತೆ ಬಾಸ್. ಅಯ್ಯೋ ಜನರೇಟ್ರು. ನಮ್ಮ ಝೋನ್ ಅಲ್ಲಿ ನಮ್ ಕಣ್ಗ್ ಬೀಳ್ತಿರೋರು ಕೈ ಹಾಕ್ತಿರೋ ಪಾರ್ಟಿ ಯಾರಾದ್ರೂ ಇದಾರೇನ್ರಿ? ಇದಾರಲ್ಲ ಬಾಸ್, ರೂಲಿಂಗ್ ಪಾರ್ಟಿ ಪ್ರೆಸಿಡೆಂಟ್ ರುದ್ರ ಪ್ರತಾಪ್ ಅವರು. ನಾವ್ಯಾಕೆ ಅಲ್ಲಿಗೆ ಇನ್ನೂ ಎಂಟ್ರಿ ಕೊಟ್ಟಿಲ್ಲ? ಅವ್ರನ್ನ ಟಚ್ ಮಾಡೋದು ಅಷ್ಟೊಂದು ಸುಲಭ ಅಲ್ಲ ಸರ್. ಹೌದಾ ಬಾಸ್, ಇವತ್ತಿನವರೆಗೂ ಪೊಲೀಸ್ ಅವ್ರ ಮನೆ ಒಳಗೋಗೋದಿರ್ಲಿ, ಆ ಮನೆ ಗೇಟ್ ಹತ್ರಕ್ಕೂ ಹೋಗಕ್ಕಾಗಿಲ್ಲ. ರುದ್ರ ಪ್ರತಾಪ್ ಅಂದ್ರೆ ಸುಮ್ನೆ ಅಲ್ಲ ಬಾಸ್, ಸ್ಟೇಟ್ ಇಂದ ಹಿಡಿದು ಸೆಂಟ್ರಲ್ ವರ್ಗೂ ಪವರ್ಫುಲ್ ಕಾಂಟ್ಯಾಕ್ಟ್ ಇರೋ ಪವರ್ ಹೌಸ್. ಹಂಗಾದ್ರೆ ಎಂಟ್ರಿ ಕೊಡ್ಲೇಬೇಕು. ರಿಟೈರ್ಡ್ ಆಗಿರೋ PC ತರ ಇಳಿತಿದ್ಯಲ್ಲೋ ACP ನೀನು, ಸ್ವಲ್ಪ ಬಿಲ್ಡಪ್ ಇರ್ಲಮ್ಮ. ರುದ್ರ ಪ್ರತಾಪ್ಗೆ ಜೈ ಅನ್ರೋ. ರುದ್ರ ಪ್ರತಾಪ್ಗೆ ಜೈ. ರುದ್ರ ಪ್ರತಾಪ್ಗೆ ಜೈ. ಸರ್ ACP ಸೂರ್ಯ ನಿಮ್ ಫ್ಯಾನು ಸರ್. ನಿಮ್ಮನ್ನೇ ಆದರ್ಶವಾಗಿ ಇಟ್ಕೊಂಡು ಚಿಕ್ಕ ಹುಡುಗ್ನಿಂದನು ನಾನು ಬೆಳೆದ್ರೆ ನಿಮ್ ತರನೇ ಬೆಳಿಬೇಕು ಅಂತ ಆಸೆ ಇಟ್ಕೊಂಡಿರೋನು. ಅಂದ್ಮೇಲೆ ನಿಮ್ ಫ್ಯಾನ್ ಅಲ್ವಾ ಸರ್? ನಿನಗೆ ಗೊತ್ತಾ, ಈ 20 ವರ್ಷದಲ್ಲಿ ನನ್ ಟಚ್ ಮಾಡಿದ ಮೊದಲನೇ ಪೊಲೀಸ್ ಆಫೀಸರ್ ನೀನು. ಸರ್ ಕಾಮಿಡಿ ಮಾಡ್ಬೇಡಿ ಸರ್. ನಾನೇಲ್ ಸರ್ ಟಚ್ ಮಾಡ್ದೆ? ಏಯ್, ಟಚ್ ಮಾಡ್ದಿಯಲ್ಲ ನನ್ ಕಾಲ್ನ. ಸರ್ ಫ್ಯಾನ್ ಆಗಿ ನಿಮ್ ಕಾಲ್ ಮುಟ್ಟೋ ರೈಟ್ಸು ನನಗಿಲ್ವಾ? ಖಂಡಿತ ಇದೆ ಸೂರ್ಯ. ನೀನ್ ಇನ್ಮೇಲೆ ಬರೀ ACP ಅಲ್ಲ, ಈ ರುದ್ರ ಪ್ರತಾಪ್ ಫ್ಯಾನ್ ACP ಸೂರ್ಯ. ಥ್ಯಾಂಕ್ ಯು ಸರ್. ನನ್ನ ಆಶೀರ್ವಾದ ನಿನ್ ಮೇಲೆ ಯಾವಾಗ್ಲೂ ಇರುತ್ತೆ. ತಗೊಳ್ಳಿ. ಥ್ಯಾಂಕ್ ಯು. ಬರ್ಲಾ ಚಿಕ್ಕಪ್ಪ? ಚಿಕ್ಕಪ್ಪ ಯಾರ ಬೊಕ್ಕೆ ಎಲ್ಲ ತಗೊಂಡಿದ್ರಲ್ವೇನೆ? ಯಾರಮ್ಮ ಇವನು ನಶೆಯ ಹುಡುಗ, ಯಾರಮ್ಮ ಇವಳು ನಶೆಯ ಹುಡುಗ. ಸರ್, ನಮ್ ಫಂಕ್ಷನ್ಗೆ ನೀವು ಬರ್ಲೇಬೇಕು. ನಿಮ್ಮಲ್ಲಿ ಯಾರಾದ್ರೂ ದೊಡ್ಡವರಾಗಿದ್ದೀರಾ? ಬಾಯಿ ಮುಚ್ಚೋ ಕಮಂಗಿ. ನಮ್ಮ ಇನಾಗ್ರೇಷನ್ ಟೇಪ್ ಕಟಿಂಗ್ಗೆ ನೀವೇ ಬರ್ಬೇಕು ಅಂತ ನಮಗೆ ಹೆಬ್ಬೈಕಿ. ಬಾಸ್, ಡಬಲ್ ಮೀನಿಂಗ್ ಮಾತಾಡ್ತೀಯಾರೆ, ಒಪ್ಕೋಬಿಡಿ ಬಾಸ್. ಸರ್ ಪ್ಲೀಸ್, ಇಲ್ಲ ಅನ್ಬೇಡಿ, ನಮ್ದನ್ನ ನೀವೇ ಓಪನ್ ಮಾಡಬೇಕು. ಏನ್ ಫಂಕ್ಷನ್ ಅಂತ ಕರೆಕ್ಟ್ ಆಗಿ ಹೇಳಿ. ಸಾರ್ ಅದು ಟಾಯ್ಲೆಟ್ ಸಾರ್. ಟಾಯ್ಲೆಟ್? ಸರ್ ಅದು ಜೆಂಟ್ಸ್ಗೆ ಅಂತ ಒಂದು ಟಾಯ್ಲೆಟ್ ಇದೆ, ಲೇಡೀಸ್ಗೆ ಅಂತಾನೂ ಒಂದು ಟಾಯ್ಲೆಟ್ ಇದೆ ಸಾರ್. ಆದ್ರೆ ನಮ್ಗೆ ಅಂತ ಒಂದು ಟಾಯ್ಲೆಟ್ ಇಲ್ಲ ನೋಡಿ, ಅದಕ್ಕೆ ನಮ್ ಸರ್ಕಾರಕ್ಕೂ ಬರ್ದೇ ಇರೋ ಒಂದು ಎಕ್ಸ್ಟ್ರಾರ್ಡಿನರಿ ಐಡಿಯಾ ನಿಮ್ಗೆ ಬಂದಿದೆ ಅಂದ್ರೆ ಅದನ್ನ ನಾವು ಹೀಗೆ ಸುಮ್ನೆ ನಮ್ಮಲ್ಲೇ ಮುಚ್ಚಿಟ್ಬಿಟ್ರೆ ಚೆನ್ನಾಗಿಲ್ಲ ಸರ್. ಇದು ಜಗತ್ ಜಾಹೀರಾಗಬೇಕು. ಅದಕ್ಕೆ ನಾವೇನ್ ಮಾಡ್ಬೇಕು? ಪ್ರೆಸ್ ಮೀಟ್. ಈ ಅದ್ಭುತವಾದ ಕಾನ್ಸೆಪ್ಟ್ ನಿಮ್ಗೆ ಹೇಗ್ ಹೊಳಿತು? ಲೇಡೀಸ್ ಟಾಯ್ಲೆಟ್ ಹೋದ್ರೆ ನೀವು ಜೆಂಟ್ಸ್ ಅಂತ ಆಚೆ ಓಡಿಸ್ತಾರೆ, ಜೆಂಟ್ಸ್ ಟಾಯ್ಲೆಟ್ ಹೋಗೋಣ ಅಂದ್ರೆ ಬರ್ಗೆಟ್ ನನ್ ಮಕ್ಕಳು ಆಚೆಗೆ ಹೋಗಕ್ಕೆ ಬಿಡಲ್ಲ ಅಂತಾರೆ. ಅದಕ್ಕೆ ಈ ತಾಪತ್ರಯನೇ ಬೇಡ ಅಂತ ನಾವೆಲ್ಲ ಸೇರಿ ನಮ್ಮದೇ ಆದಂತ ಟಾಯ್ಲೆಟ್ ನ ಕಟ್ಟಿಸ್ಕೊಂಡ್ ಬಿಟ್ಟಿದೀವಿ. ತುಂಬಾ ಥ್ಯಾಂಕ್ಸ್. ಪಬ್ಲಿಕ್ ಯಾರಾದ್ರೂ ಒಳಗ್ ಬರಂಗಿದ್ರೆ ಬನ್ನಿ, ತೋರಿಸ್ತೀವಿ. ಹ್ಯಾಪಿ ಬರ್ಡೇ. ಓ ಹೌದಾ, ನಾನ್ ನಿಂದು ಅನ್ಕೊಂಬಂದೆ. ಎನಿವೇಸ್, ಹಲೋ ಸರ್, ನಾನು ಮನ್ವಿತಾ ತಂದೆ.
ಅವಳಿಗೆ ಕಿವಿ ಕೇಳಿಸಲ್ಲ ಅಂತನಾಗ್ಲಿ, ಮಾತು ಬರಲ್ಲ ಅಂತನಾಗ್ಲಿ ಯಾವತ್ತೂ ಕೊರಗ್ದವಳಲ್ಲ. ತನ್ನ ಹಾಗೆ ಫಿಸಿಕಲಿ ಚಾಲೆಂಜ್ ಆಗಿರೋಂಥ ಈ 10 ಮಕ್ಕಳನ್ನ ದತ್ತು ತಗೊಂಡಿದ್ದಾಳೆ. ಈ ಮಕ್ಕಳು ಕೂಡ ತನ್ನ ಹಾಗೆ ಕಾನ್ಫಿಡೆಂಟ್ ಆಗಿ ಲೈಫನ್ನು ಲೀಡ್ ಮಾಡಬೇಕು ಅಂತ ಇವಳು ತನ್ನ ಸ್ವಂತ ಖರ್ಚಿನಲ್ಲಿ ಓದಿಸ್ತಾ ಇದ್ದಾಳೆ ಸರ್. ಇಲ್ಲಿರೋ ಪ್ರತಿ ಮಗುವಿನ ಬರ್ತ್ಡೇ ಮಾಡ್ತಾ ಅವಳದೇ ಹುಟ್ಟುಹಬ್ಬ ಅನ್ನೋ ರೀತಿಲಿ ಸಂಭ್ರಮಿಸ್ತಾಳೆ ಸರ್. ಈ ಮಕ್ಕಳೇ ಅವಳಿಗೆ ಪ್ರಪಂಚ, ಈ ಮಕ್ಕಳೇ ಅವಳಿಗೆ ಸಂತೋಷ ಸರ್. ಬಾಸ್ ಏನಾಯ್ತು ಬಾಸ್? ಸಂತೋಷಕ್ಕೋ ದುಃಖಕ್ಕೋ ಗೊತ್ತಿಲ್ಲ ಗೌಡ್ರೆ, ನಮ್ ಕಣ್ಣಲ್ಲೂ ನೀರಿದೆ ಅಂತ ಇವತ್ತು ಗೊತ್ತಾಯ್ತು. ಇದು ನನ್ನ ಪುಟ್ಟ ತಂಗಿಗೆ. ಮನಸೆ ಮನಸೆ ಈ ತಂಗಿಗೋಸ್ಕರ ಗಿಂಚುತ್ತಾ ಹೃದಯ ಪರ ಪರ